ಹ್ಞೂ ಅವ ಇವತ್ತು ಏನು ಸ್ಪೆಷಲ್ ಏನು ಮಾಡೋಣ ಇವತ್ತು? ಗುಲಾಬ್ ಜಾಮೂನು. ಗುಲಾಬ್ ಜಾಮೂನ್ ಮಾಡ್ತೇವೆ. ಅದೊಂದು ವೆರೈಟಿ ಟೈಪ್ ಬೇರೆ ಬೇರೆ ರೀತಿ ಮಾಡ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಈ ರೀತಿ ರೌಂಡ್ ಗುಲಾಬ್ ಜಾಮೂನ್ ಮಾಡ್ತಾರೆ. ನೀ ಚೌಕಾಕಾರದ್ದು ಮಾಡಿ ಈ ಸಲ. ಅದು ಪ್ರತಿ ಸಲ ಮಾಡಿರ್ತಲ್ಲ ಆ ರೀತಿ ಮಾಡಿ ಈ ಸಲ ವೆರೈಟಿ ಹೆಂಗೆ ಮಾಡೋದು ಅಂತ ಹೇಳು. ಈಗ ಏನೇನು ಬೇಕು ಅನ್ನೋದು ಹೇಳು ಅದಕ್ಕೆ. ಅರ್ಧ ಕೆ ಜಿ ಮೈದಾ. ಅರ್ಧ ಕೆ ಜಿ ಮೈದಾ ಬೇಕಾ? ನೆಕ್ಸ್ಟ್ ಅರ್ಧ ಕೆ ಜಿ ಸಕ್ಕರೆ. ಅರ್ಧ ಕೆ ಜಿ ಸಕ್ಕರೆ ಬೇಕು. ಇದು ಸಕ್ಕರೆ ಆಣಕ್ಕೆ ಬೇಕಾ ಇದು? ಪಾಕಕ್ಕೆ. ಪಾಕಕ್ಕೆ ಬೇಕಿದೆ. ಇದು ಹಾಲಿನ ಪುಡಿ. ಹಾಲಿನ ಪುಡಿ ಅರ್ಧ ಕೆ ಜಿ ಬೇಕಿದೆ. ಯಾವ ಹಾಲಿನ ಪುಡಿ ಆದರೂ ನಡೀತದೆ. ನೆಕ್ಸ್ಟ್ ಏನು ಬೇಕಾ? ಹಾಲು. ಹಾಲು ಇದೇನು ಹಾಲಾಗ ಕಲ್ಸೋದ ಇಲ್ಲ? ಕಾಸಿದ ಹಾಲು. ಹಾಲಾಗ ಕಲ್ಸೋದ? ಮತ್ತೇನು ಬೇಕು ಅದಕ್ಕೆ? ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಬೇಕನ್ನ. ಇದು ಏನಾದ್ರಾಗ ಅಂದ್ರೆ ಸಕ್ಕರೆ ಒಳಗೆ ಸ್ವಲ್ಪ ಇದು ಮಾಡಿಟ್ಕೊಂಡೇನೆ ಅದನ್ನು ಸಕ್ಕರೆ ಒಳಗೆ ಗ್ರೈಂಡ್ ಮಾಡಿಟ್ಕೊಂಡು ಅಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಕರೆಕ್ಟಾಗಿ. ಇದನ್ನ ಎದ್ರೊಳಗೆ ಹಾಕ್ತಿದ್ದಾನೆ ಸಕ್ಕರೆ ಪಾಕದಾಗ ಹಾಕ್ತೇನೆ ಅದನ್ನು. ಓಕೆ ಅಂದ್ರೆ ಎದ್ರ ಸಲಿಗೆ ಅದು ಎದ್ರ ಟೇಸ್ಟ್ ಬರುತ್ತೋ ಏನದು? ರುಚಿಗೆ ರುಚಿಗೆ ರುಚಿ ಮತ್ತು ರುಚಿ ಸಲುವಾಗಿ ಅಂದ್ರೆ ಸ್ವಲ್ಪ ಇದು ಬರ್ತಾನೆ. ಇದು ವಾಸನೆ ಗೀಸನೆ ಚಲೋ ಬರ್ತಾನೆ ಹೆಂಗದು? ಘಮ ಘಮ ಅಂತದೆ. ಘಮ ಅನ್ನೋದಕ್ಕೆ ಅಲ್ಲ ಇದಂತ ಸೈಡ್ ಇದು ಆಗಲ್ಲಲ್ಲ. ಇಲ್ಲ ಇದು ರೀತಿ ಇದು ಅದು ಪಾಕದ ರುಚಿಗೆ ಏನು ಇದು ಆಗಲ್ಲ, ತೊಂದರೆ ಆಗಲ್ಲ. ಓಕೆ ಆಯಿತು. ಈಗ ಸ್ಟಾರ್ಟ್ ಮಾಡೋಣ ಮಾಡಲಿಕ್ಕೆ. ಹಾಲಿನ ಪುಡಿ. ಈಗ ಏನು ಮಾಡ್ಬೇಕು ನೆಕ್ಸ್ಟಿಗೆ? ಜರಡಿ ಹಿಡ್ಕೋಬೇಕು ಮೈದಾ ಇಟ್ಟು. ಮೈದಾ ಜರಡಿ ಹಿಡ್ಕೋಬೇಕಾ? ಸ್ಟಾರ್ಟ್ ಮಾಡಿ ಹಂಗಂದ್ರೆ. ಅಂದ್ರೆ ಇದು ಕಂಪ್ನಿ ಚಲೋ ಇರ್ತಲ್ಲ ಮತ್ತು ಅದ್ರ ಜರಡಿ ಹಿಡ್ಕೊಳ್ಬೇಕನ್ನ ಅದನ್ನು? ಜರಡಿ ಹಿಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲ ಅವರು ಸ್ವಚ್ಛ ಮಾಡಿ ಇಟ್ಟಿರ್ತಾರೆ ಅದನ್ನವ್ರ. ಏನಾದರೂ ಜರಡಿ ಹಿಡ್ಕೋಬೇಕು ಎಲ್ಲ. ಆದರೂ ಅದಕ್ಕೂ ನೋಡ್ಬೇಕು. ಅರ್ಧ ಕೆ ಜಿ. ಅಂದರೆ ಈಚೆ ಸಣ್ಣ ಪುಟ್ಟ ಇವು ಇದ್ದೆಲ್ಲ ಹೋಗ್ಬಿಡ್ತಾವೆ. ಈಗ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತೀವಿ ಇದಕ್ಕೆ ಈಗ? ನೆಕ್ಸ್ಟ್ ಏನೀಗ ಹಾಲಿನ ಪುಡಿ ಹಾಕ್ತೇವೆ. ಪುಡಿ ಹಾಕೋದು. ಹಾಕಿ ಪೂರ್ತಿ ಅರ್ಧ ಕೆ ಜಿ ಹಾಕ್ತೇನೆ ಇದನ್ನು? ಪೂರ್ತಿ ಅರ್ಧ ಕೆ ಜಿ ಹಾಕೋದು. ಇದು ಅಂದ್ರೆ ಗುಲಾಬ್ ಜಾಮೂನ್ ಸ್ವಲ್ಪ ಮಿದು ಬರುತ್ತೆ. ಇದು ಮೊದಲೆಲ್ಲ ಒಣ ಮೊದಲು ಮಿಕ್ಸ್ ಮಾಡ್ಕೊಂಡು ಹೋಗ್ತದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎರಡು ಸೇರಿ. ಈಗ ನೆಕ್ಸ್ಟ್ ಈಗ ಹಾಲಾಗಿ ಕಲ್ಸ್ಕೊಂತ ಹೋಗ್ತಾ ಈಗ ಹಾಲಾಗಿ ಕಲ್ಸ್ಕೊತ ಹೋಗ್ಬೇಕು. ಹಾಲು ನೀರು ಕಲ್ಸಿದ್ರೆ ನಡೆಯಂಗಿಲ್ಲ ಇದು? ನಡೀತದೆ. ಹಾಲು ಹಾಲು ಅದು ಸ್ವಲ್ಪ ಚಲೋ ಇದು ಹದ ಬರುತ್ತೆ ಹೌದಲ್ಲ? ಹಾಲಾಗದ ಅರ್ಧ ನೀರು ಅರ್ಧ ಹಾಲು ಬರ್ತದೆ. ಇದ್ರಾಗ ಹಾಲಿಂದ ಮಾಡೋ ತೋರಿಸ್ತೀವಿ. ಹಾಲು ಹಾಕಿ ತೋರಿಸೋದು. ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕನ್ನ. ಇದೀಗ ಹಾಲಿನ ಪುಡಿ ಅರ್ಧ ಕೆ ಜಿ, ಮೈದಾ ಹಿಟ್ಟು ಅರ್ಧ ಕೆ ಜಿ ಅಂದ್ರೆ ಸಕ್ಕರೆ ಇನ್ನೂ ಅರ್ಧ ಕೆ ಜಿ ಹೆಚ್ಚಿಗೆ ಬೇಕಾಗುತ್ತೆ. ಒಟ್ಟು ಒಂದು ಕೆ ಜಿ ಸಕ್ಕರೆ ಬೇಕು. ಕರೆಕ್ಟ್. ಆ್ಯಕ್ಚುಲಿ 1 ಕೆ ಜಿ ಸಕ್ಕರೆ ಬೇಕು ಇದಕ್ಕೆ. ಅಂದ್ರೆ ಇದಕ್ಕೆ ಪಾಕ ಮಾಡೋದಕ್ಕೆ. ಇದು ಜಿಲೇಬಿ ಟೈಪ್ ಗಟ್ಟಿ ಪಾಕ ಬೇಕು ಅಥವಾ ಇದು ನೀರು ಬೇಕದು ಸ್ವಲ್ಪ? ಚಪಾತಿ ಮಾಡ್ತೀವಲ್ಲ ಹದ ಅದಲ್ವಾ? ಈಗ ಪಾಕ ಮಾಡ್ತೀರ ಸಕ್ಕರೆ ಪಾಕ? ತಿಳಿ ಪಾಕ. ತಿಳಿ ಪಾಕ ಇರ್ಬೇಕನ ಇದಕ್ಕೆ? ತಿಳಿ ಪಾಕ. ಗುಲಾಬ್ ಜಾಮೂನ್ ತಿಳಿ ಪಾಕ. ಏರ್ ತಗೊಳಂಗಿಲ್ಲ.
ಇದು ಯಾವ ಆಕಾರ ತಗೊಳ್ಳೋದಪ್ಪ? ಹ್ಞೂ ಯಾವ ಆಕಾರ ಇದು? ಇದು ಇದ್ರ ಮಾಡೋಣ ದುಂಡು ಬೇಡ ನೀವು ಇದು ಸರ ಬೇರೆ ರೀತಿ ವೆರೈಟಿ ಮಾಡೋದು ಬೇರೆದು. ಇದು ರೌಂಡ್ ಎಲ್ಲ ರೌಂಡ್ ಈಸಲಿ ರೌಂಡ್ ಮಾಡ್ತಾರೆ. ಇದನ್ನು ನಾವು ಇದೇ ರೀತಿ ಶಂಕರಪುರ ಮಾಡ್ತಾರಲ್ಲ ಆ ಟೈಪ್ ಈ ಸಲ ಇದನ್ನು ಸ್ಕ್ವೇರ್ ಟೈಪ್ ಮಾಡೋಣ ಇದನ್ನು. ಸ್ಕ್ವೇರ್ ಟೈಪ್ ಮಾಡಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಬರುತ್ತೆ. ಹೆಚ್ಚಿಗೆ ಪಾಕ ಹಿರ್ಕೋತದೆ ಇದು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರ್ಸೋಣ ಅಂತೀವಿ. ಈಗ ಈ ರೀತಿ ಕಲ್ಸೋದಾತ ಬೈಕ್ ಇದಕ್ಕೇನು ಸ್ವಲ್ಪ ಏನು ಹಾಕ್ತೀವಿ ಇದಕ್ಕೆ? ಒಂದು 2-3 ಚಮಚ ತುಪ್ಪ ಹಾಕ್ತೇನೆ. ತುಪ್ಪ ಹಾಕಿ ಆಮೇಲೆ ಇದನ್ನು ಎಷ್ಟೊತ್ತು ಒಂದು ಸ್ವಲ್ಪ ನೆನೆ ಇಡ್ಬೇಕು? ಇದನ್ನು 15 ನಿಮಿಷ ಅಷ್ಟೇ. ಒಂದು 10 ನಿಮಿಷ ಸಾಕು. ಹಂಗೆ ಓಪನ್ ಆಗಿ ಇಟ್ಟು ನಡೀತದ ಫ್ರಿಜ್ನಾಗ ಇಟ್ಟು ನಡೀತದೆ? ಹಂಗೆ ಇಡೋದು. ಹಂಗೆ ಇಡ್ಬೇಕು. ನೋಡ್ರಿ ಇಷ್ಟು ಚಂದ. ಬಟ್ ಈ ರೀತಿ ಶಾವಿಗೆ ಹೆಂಗೆ ನಾದ್ಕೋತೀರಿ ಹಂಗೆ ನಡ್ಕೋಬೇಕು ಇದನ್ನು. ಹಂಗೆ ಹೌದಲ್ಲ? ಇದು ಪೂರ್ತಿ ಒಂದೇ ಇದನ್ನ ಲಡ್ಡು ಹೆಂಗೆ ಮಾಡ್ತೀವಿ ಇದನ್ನೀಗ? 4 ಭಾಗ ಮಾಡ್ತೀರಿ. ಅದ್ರ 4 ಭಾಗ ಮಾಡ್ತೀನಿ. ಮತ್ತೆ ಇನ್ನೊಂದು ಸಲ ಮಾಡೋ ಮುಂದೆ ಇನ್ನೊಂದು ಸಲ ನಾದ್ಕೋತೀನಲ್ಲ ಮತ್ತೆ ನಾದ್ಕೊಳ್ಳೋದು. ಈಗ ಹಂಗೆ ದುಂಡು ಮಾಡೋದಂದ್ರೆ ಅದು ಸೀದಾ ಒಂದೊಂದು ಮಾಡ್ಬೋದು. ಮಾಡಿ ಶಂಕರಪಾಳೆ ಹಂಗೆ ಲಟ್ಟಿಸಿ ತಗೊಳ್ಳೋದು. ಮಾಡಂಗಿಲ್ಲ ಈ ಜಾಮೂನು. ಚಲೋ ಒಳ್ಳೆ ಟೈಪ್ ಬರ್ತದೆ. ಒಳ್ಳೆ ಬೆಣ್ಣೆ ಕಡ್ದಾಗ ಹೆಂಗೆ ಬರುತ್ತೆ ಹಂಗೆ ಅದಾಗೆ ನೋಡೋದು ಫಸ್ಟ್ ಕ್ಲಾಸ್. ಬೇರೆ ಮಾಡ್ಬೇಕಾಗ್ತದೆ. ದುಂಡು ಬರ್ತದೆ, ಶಂಕರಪಾಳೆದಂಗೆ ಬರ್ತದೆ, ಚಿರೋಟೆದಂಗೂ ಬರ್ತದೆ. ಚಿರೋಟೆ ಟೈಪ್ ಮಾಡೋದು. ಚಿರೋಟೆ ಟೈಪು ಬರ್ತದೆ. ಈಗ ನಿನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ. ಅದ ಈಗ ಇದನ್ನು ಈ ರೀತಿ ಸ್ಕ್ವೇರ್ ಟೈಪ್ ಮಾಡಿ ಅದು ಭಾಳ ಚಲೋ ಆಗಿರ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರ್ಸೋಣ ಎಲ್ಲರೂ ದುಂಡಂಗೆ ಜಾಮೂನು ಮಾಡಿರ್ತಾರೆ. ಅದು ಸ್ಕ್ವೇರ್ ಟೈಪ್ ಮಾಡಿ ತೋರಿಸು ಅಂದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಪ್ಲೀಸ್. ಈಗೇನು ಇದು ಮಾಡ್ತಿ? ನೆಕ್ಸ್ಟ್ ಏನು ಮಾಡ್ತಿ? ಪಾಕ ಹಾಕೋದು ತೋರಿಸ್ಬೇಕಲ್ಲ. ಪಾಕ ಹಾಕೋದು ತೋರಿಸ್ತೀಯ? ಆಮೇಲೆ ಲೆಕ್ಕ. ಈ ಪಾತ್ರೆಲಿ ಏನು ಮಾಡ್ತೀವಿ ಈಗ? ಸಕ್ಕರೆ ಹಾಕ್ತೀನಿ. 1 kg ಹಾಕೋತೀಯ? 1 kg. 3 ಬಟ್ಲ. ನಿಂಗೆ ಅಳತೆ ಹೆಂಗೆ ಗೊತ್ತಾಗತ್ತೆ ಇದು? 4 ಬಟ್ಲ ಆಯ್ತು. 5 ಬಟ್ಲ. 6 7 8 9 10. ಇದರಲ್ಲಿ 5 ಆದ್ರೆ ಅರ್ಧ kg. ಈಗ 10 ಹಾಕಿನಿ. ಇದು ಒಟ್ಟು 10 ಮೇಲೆ ಒಂದು ಹೆಚ್ಚಿಗೆ ಒಂದು 1 kg ಸಾಕು. ಕಡಿಮೆ ಅಂತಂದು ಹಾಕಿನಿ. ಮ್ಯಾಲೆ ಮುಳುಗಷ್ಟು ನೀರು ಹಾಕ್ಬೇಕು. ಇದಕ್ಕೆ ನೀರು ಎಷ್ಟು ಹಾಕ್ತಿ? ಇದಕ್ಕೆ ಎಷ್ಟು ಅಂತ ಇಲ್ಲ. ಅದು ಒಟ್ಟು ಸಕ್ಕರೆಗೆ ಎಷ್ಟು ನೀರು ಮುಳುಗ್ತದೆ ಅಷ್ಟು ಹಾಕೋದು. ಇದು ಹೆಂಗೆ ನೀರು ಕುದೀತದ ಆ ರೀತಿ ಮತ್ತೆ ಸಣ್ಣ ಆಗುತ್ತೆ. 2.5 ಲೋಟ ಸಾಕು. ಇದನ್ನೀಗ ಬಿಸಿ ಇಡಬೇಕು. ಆಮೇಲೆ ಇದು ಪಾಕ ಉಂಡಿ ಪಾಕ ಅಲ್ಲ, ತಿಳಿ ಪಾಕ. ಫ್ರೆಂಡ್ಸ್ ನೋಡಿರಿ, ಈಗ ಅಲ್ಲಿ ಪಾಕ ರೆಡಿ ಮಾಡಿರ್ತಾರೆ. ಈಗ ನಮ್ಮ ತಾಯಿಯವರು ಈ ಪಾಕ ಮೊದಲು ಆಗ್ಬೇಕಂತ ಅದು, ಯಾಕಂದ್ರೆ ಪಾಕ ಆರಿದ ನಂತರ ಗುಲಾಬ್ ಜಾಮೂನು ಹಾಕ್ಬೇಕಂತ, ಇಲ್ಲಾಂದ್ರೆ ಹೊಡೆದು ಬಿಡ್ತಾವಂತವು. ಈಗ ಮೊದಲು ತಯಾರು ಮಾಡ್ಲಿರ್ತಾರ. ತಯಾರು ಫೋನ್ ಬಂದಿದ್ದು ಹೊರಗೆ ಹೋಗ್ಯಾರಿಗೆ. ಬಂದ್ಮೇಲೆ ಮುಂದಿನ ಪ್ರೊಸೆಸ್ ನೋಡೋಣ ಅಂತೀವಿ. ಏನು ಮತ್ತೆ ಇನ್ನೊಂದ್ಸಲ ಸ್ವಲ್ಪ ಇನ್ನೂ ಹದ ಮಾಡ್ಕೊತೇನೋ ಇದನ್ನು? ಇದಕ್ಕೆ ಹಿಟ್ಟು ಪಟ್ಟಿ ಏನು ಹಚ್ಚಂಗಿಲ್ಲ. ಹಚ್ಚಬಾರ್ದಾ? ಇದನ್ನ ಲಟ್ನಿಲಿ ಲಟ್ಸ್ಕೊತೀವಿ, ಕೈಲಿ ಇದು ಮಾಡ್ತೇವೆ? ಲಟ್ನಿಲಿ ಲಟ್ಸ್ಕೊಳ್ಳೋದು.
ಅವು ದುಂಡನ್ನು ಜಾಮೂನ್ ಮಾಡೋದು ಭಾಳ ಚಲೋನ ಇದು ಇದು ಯಾವ್ದು ಬೇಗ ಅನಿಸುತ್ತೆ ಯಾವ್ದು ಭಾಳ ಅದ ಸುಲಭ ಅನಿಸ್ತದೆ. ಅದು ಸುಲಭ ಅನಿಸುತ್ತೇನ ಇದು ಒಂದು ರೀತಿ ಬೇರೆ ಇದೆ. ಈಗ ಲಟ್ಸೋದಕ್ಕೆ ಪ್ರಾರಂಭ ಆತಲ್ಲ ಈಗ. ಏನು ಚೌಕ ಮಾಡ್ಕೋಬೇಕಾ ಹೆಂಗೆ ಇದನ್ನಿಗೆ? ಚಪಾತಿ ಲಟ್ಟಿಸ್ದಂಗೆ ಹೊಚ್ಚು ದಪ್ಪ ಇರ್ಬೇಕಾ? ದಪ್ಪ ಇರ್ಬೇಕಾ? ಇಲ್ಲಿ ಗುಲಾಬ್ ಜಾಮೂನದು ಇವು ರೆಡಿ ಆಗ್ಲಿಕ್ಕತ್ರ ಇಲ್ಲೇ ಪಾಕ ರೆಡಿ ಆಗ್ಲಿರ್ತದೆ. ಇಲ್ಲೇ ಇದೆಲ್ಲ ತುದಿದು ಕಟ್ ಮಾಡ್ಕೋಬೇಕನ್ನ ಹೆಂಗೆ ತುದಿದೆಲ್ಲ ಹಾಂ ಈ ರೀತಿ ಕಲರ್ ಈ ರೀತಿ ಲಟ್ಸ್ಕೊಂಡು ಮೂಗು ಭಾಳ ಮಾಡೋದು. ಮೂವ್ ಅದ್ರಾಗ 4 ಭಾಗ ಆಗ್ತಾವೆ. ಇವು 3 ಕಟ್ ಮಾಡೋದು 4 ಭಾಗ ಆಗ್ತದೆ. ಹಾಂ ಹಾಂ ಆ ರೀತಿ. ಈಗ ಒಂದೊಂದು ತೆಗಿಬೇಕನ್ನ ಹೌದಲ್ಲ? ತಿಂಡಿಗೆ ಇದು ಚಂದ ಬರ್ತದೆ. ಹಾಂ ಅಂದ್ರೆ ಈ ರೀತಿ ಪೂರ್ತಿ ಕರೆಕ್ಟಾಗಿ ಕಟ್ಟಾಗತ್ತನ ತೆಳಗಿಂದ ಕರೆಕ್ಟ್ ಕಟ್ ಆಗ್ತದೆ. ಹಾಂ ಚಂದ ಬಂತು ನೋಡು. ಅಂದ್ರೆ ಚಲೋ ತಿಂಡಿಗಿಲ್ಲಿ ತಕ್ಕೊತೀರಿ. ಈಗ ಒಂದೊಂದು ತೆಗಿ. ಒಂದು ಹಾಂ ಚಲೋ ಬಂತು ನೋಡು. 2 3 5 6 7 8 9 10 11 12 ಪೀಸ್ ಬಂದು ಇದ್ರಾಗ ಹೌದಲ್ಲ? ಇದೇ ರೀತಿ ಎಲ್ಲ ಮಾಡ್ಕೋಬೇಕು. ಇದು 2ನೇ ಉಳ್ಳಿ ಹೌದಲ್ಲ? 2ನೇ ಉಳ್ಳಿ. ಇದ್ರಾಗ ಎಷ್ಟದು 1 2 3 4 5 6 7 8 9 10 11 12 13 14 15 ಬಂದಿವು. ಈಗ 3ನೇ ಉಳ್ಳಿ ಕಟ್ ಮಾಡಿದೆ ನನಗೆ. ಈ ಕರದ ಮೇಲೆ ಹೆಂಗೆ ಕಾಣ್ತಾವ ಅನ್ನೋದು ನೋಡ್ಬೇಕಾದ್ರೆ ಇಂಟ್ರೆಸ್ಟಿಂಗ್ ಇದಕ್ಕೆ ಫ್ರೆಂಡ್ಸ್. ನಮ್ಮ ನಡುವೆ ನೀವು ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಯಾರದು ಇನ್ನೂ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾವು ಬೇಗ 1000 ಸಬ್ಸ್ಕ್ರಿಪ್ಷನ್ ದಾಟೋ ಹಾಗೆ ತಾವು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಗ್ರೂಪ್ನವ್ರಿಗೆಲ್ಲ ಶೇರ್ ಮಾಡಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಇಷ್ಟು ಉಳ್ಳಿ ಆದ್ವಿ. ಈಗ ನೆಕ್ಸ್ಟ್ ಇನ್ನೊಂದು ಅನ್ವ ಸಾಕು ಇಷ್ಟ ಮಾಡ್ತೀವಿ ಸಾಕು. ಈ ನಡುವೆ ಪಾಕ ಅದಕ್ಕೆ ಬಂದಿದೆ ಮುಚ್ಚಿಟ್ಟಾರೆ ಸ್ವಲ್ಪ ಆರ್ಲಿಕ್ಕೆ. ಪಾಕ ಯಾವಾಗಲೂ ಆರ್ಬೇಕದು, ಯಾಕಂದ್ರೆ ಪಾಕ ಆರಿರ್ಬೇಕು. ಮೊದಲು ಬಿಸಿ ಇರಬಾರ್ದನ ಪಾಕದ? ಬಿಸಿ ಇರಬಾರ್ದು, ಆರ್ಬೇಕದ. ಇವನ್ ಬಿಸಿ ಹಾಕ್ಬೇಕು. ಹಾಂ ಇವು ಕರೆದ ಮೇಲೆ ನೀ ಕೂಡ ಹಾಕ್ಬೇಕು ಅದಕ್ಕೆ. ಕರ್ಕೊತಾನೆ ಹಾಕೋದು, ಇವ್ನ ಕರ್ಕೊಂತ ಹಾಕೋದು. ಒಟ್ಟು ಅದು ಆರಿರ್ಬೇಕದು. ಈಗ 4ನೇದು ರೆಡಿ ಮಾಡ್ಲಿಕ್ತಾನ. ಇದು ಈಗ 4ನೇ ಉಳ್ಳಿ. ಈ ಸುತ್ತಮುತ್ತಲು ಕಟ್ ಮಾಡ್ತವೆ. ಇಷ್ಟು ಉಳ್ಳಿ ಅದ ನೋಡ್ರಿ. ಮತ್ತು ಇದೊಂದು ಬೇಕಾದ್ರೆ ಇನ್ನೂ ಹೆಚ್ಚಿಗೆ 1 ಉಳ್ಳಿ ಮಾಡ್ಕೋಬೋದು ನೀವು ಬೇಕಾದ್ರೆ. ಅದನ್ನು ಚಪಾತಿ ಸದ್ಯ ಮಾಡ್ಕೋಬೋದು. ಭಾಳ ಟೇಸ್ಟಿ ಇರುತ್ತೆ. ಯಾಕಂದ್ರೆ ಹಾಲಿನ ಪುಡಿ ಮೈದಾ ಮಿಕ್ಸ್ ಆಗಿರ್ತದಲ್ಲ, ಒಳ್ಳೆ ನೀವು ಪರೋಟ ಸದ್ಯ ಮಾಡ್ಕೋಬೋದು. ಅದನ್ನು ತಂದೂರಿ ಟೈಪ್ ಮಾಡ್ಕೋಬೋದು, ಭಾಳ ರುಚಿ ಬರ್ತದೆ. ಇದು 4ನೇ ಉಳ್ಳಿ ಅಥವಾ 2 3 4 5 6 7 8 9 10 11 12. ಇದಿಷ್ಟು ಕರಿಯೋಣ ಸ್ಟಾರ್ಟ್ ಮಾಡೋಣ. ಕರಿಯೋದನ್ನ
ಕರೋಣ ಹಾಂ. ಈಗ ಪಾಕ ಸ್ವಲ್ಪ ಆರ್ಯದ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕಂತ ನೋಡ್ರಿ. ಚಿಟಿಗೆ ಅಷ್ಟ ಏಲಕ್ಕಿ ಪುಡಿ ಹಾಕ್ಬೇಕು. ಯಾಕಂದ್ರೆ ಭಾಳ ಅಷ್ಟು ಹಾಕಿದ್ರೆ ಅದು ಮತ್ತು ದೊಡ್ಡ ವಾಸನೆ ಹೊಡಿತದೆ ಅಂತದೆ. ಸ್ವಲ್ಪ ಹಾಕಿ ನೋಡಬೇಕು. ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನ. ನೋಡ್ರಿ ಪಾಕ ಇದು ಸ್ವಲ್ಪ ತುಪ್ಪ ಬಿಸಿಯಾಗಿರ್ತಲ್ಲ ಆ ಟೈಪ್ ಕಲರ್ ಬರ್ತದೆ. ಆ ಹೊತ್ತಾಗಿ ಅದನ್ನು ಆರಿಸಿಟ್ಟಿರ್ಬೇಕಂದ್ರೆ ಚಲೋತ್ತಾಗ ಆರ್ಬೇಕಂತದೆ. ಆರಿದ ನಂತರ ಬಿಸಿ ಬಿಸಿವು ಗುಲಾಬ್ ಜಾಮೂನು ಕರೆದು ಇದ್ರೊಳಗೆ ಹಾಕ್ಬೇಕು ಅದನ್ನು. ಎಣ್ಣೆ ಹಾಕ್ತೀವಿ. ಹಾಕಿ ಪ್ಯಾಕೆಟ್ ತೊಗೊಂಬಂದ್ಬಿಡ್ರಿ. ಇದಕ್ಕೆ ಎಣ್ಣೆ ಎಷ್ಟು ಹಾಕ್ತೀವ? 1 kg. 1 kg ಎಣ್ಣೆ ಹಾಕ್ತೀಯ. ಇದು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು, ಹೌದಲ್ಲ? ಹಾಕ್ಬಿಡಿ. ಹಾಕು. ಈಗ ಒಂದೊಂದು ಹಾಕಬೇಕು ನೋಡಿ. ಇವು ಕಲರ್ ಎಲ್ಲಿ ಕಲರ್ ತನಕ ಬರುತ್ತಾನೆ ಕರಿಬೇಕನ್ನ? ಬ್ರೌನ್ ಕಲರ್ ಬರುತ್ತಾನೆ ಕರಿಬೇಕಂದು. ಒಟ್ಟಕ್ಕೊಂದು ಅಂಟ್ಕೊಳ್ಳೋದು ಇವು. ಉಬ್ಲಿಕತ್ತ ನೋಡ ಚಲೋತ್ತಾಗಿ. ಉಬ್ಬು ಬರಾಕತ್ತಲ್ಲ ಇವ. ಹೊಳಿಸಿ ಹಾಕ್ಬೇಕನ್ನ ಅವ್ನು. ಖಾಲಿ ಪುಡಿ ಹಾಕಿರ್ತಲ್ಲ ಸ್ವಲ್ಪ ಬೇಗ ಇದಾಗ್ತಾವೆ. ಖಾಲಿ ಪುಡಿ ಅಲ್ಲೆಲ್ಲ ಇರುತ್ತೆ ಅಲ್ಲೇ. ಅದು ಸ್ವಲ್ಪ ಕೆಂಪು ಕಲರ್ ಬರೋತನ ಕರಿಬೇಕು. ಈಗ ಬ್ರೌನಿಷ್ ಕಲರ್ ಬರಾಕತ್ತವೆ ಒಂದೊಂದು. ಇನ್ನೂ ಸ್ವಲ್ಪ ಕೆಂಪು ಹಾಕ್ಬೇಕು ಇವು. ಕೆಂಪು ಹಾಕದ ಆಮೇಲೆ ಎಲ್ಲರೂ ಯಾವ ರೀತಿ ಉಪ್ತಾನೆ ತೆಗಿತಾವ ಸಾಕಿಷ್ಟ. ಆಮೇಲೆ ಫ್ರೆಂಡ್ಸ್ ಹದ ಎಷ್ಟು ಚಲೋ ಆಗ್ಯದ ಅಂದ್ರೆ ಇವೆಲ್ಲವೂ ಯಾವ ರೀತಿ ಉಬ್ಬ್ಯಾವ ನೋಡ್ರಿ. ಈ ರೀತಿ ಉಬ್ಬೇಕು ಅಂದ್ರೆ ಪಾಕದ್ರೊಳಗೆ ಹೋಗುತ್ತೆ. ನೀವು ಒಂದ್ಸಲ ರೌಂಡ್ ಮಾಡಿದ್ರೆ ಒಳಗೆ ಗಟ್ಟಿ ಆಗಿ ಉಳಿತದೆ. ಈ ರೀತಿ ಮಾಡಿದಾಗ ಏನಾಗುತ್ತಂದ್ರೆ ಪಾಕೆಲ್ಲ ಭಾಳ ಚಲೋ ಒಳಗೆ ಹೋಗುತ್ತೆ. ನೋಡೋಣ ಅದನ್ನು ಒಂದು ಸಲ ಪಾಕದೊಳಗೆ ಹಾಕಿದ ಮೇಲೆ ಇದು ಯಾವ ರೀತಿ ಇದು ಉಬ್ಬಿ ಬರುತ್ತೆ ಅನ್ನೋದು ನೋಡೋಣ. ಯಾಕಂದರೆ ಇದು ಇಷ್ಟು ಆದಮೇಲೆ ಇನ್ನೂ ಉಬ್ಬುತ್ತಿದೆ. ಪಾಕದಾಗ ಹೋದ್ಮೇಲೆ ಇನ್ನೂ ಸ್ವಲ್ಪ ಆಕಾರ ದೊಡ್ಡದಾಗುತ್ತದೆ. ಹಾಕ್ಬಿಡ್ತೇನ ಪಾಕದೊಳಗೆ? ಬಿಸಿಗೆ ಹಾಕ್ಬೇಕು. ಬಿಸಿಗೆ ಹಾಕ್ಬೇಕೇನು? ಚೂರು ಕೈ ಆಡಿಸ್ಬೇಕು. ಹಾಂ, ಓಕೆ. ಆಮೇಲೆ ಇದು ಎಷ್ಟೊತ್ತ ನೆನೆ ಇಡಬೇಕು ಇದನ್ನು ಪಾಕದಾಗ? ಇದನ್ನು ಅದು ಹಿಂಕೋತಾನ. ಹಾಂ. ಅಂದ್ರೆ ಅದು ಈಗ ನಾಳೆ ಬೆಳಗ್ಗೆ ನೋಡ್ಬೇಕಾ ನಾವೀಗ? ನಾಳೆ ಬೆಳಗ್ಗೆ ನೋಡ್ಬೇಕು ಇಲ್ಲ ಒಂದು ತಾಸು ಎಷ್ಟೊತ್ತು ಬಿಡ್ಬೇಕು ನಮ್ದು ಅಂದಾಜು ಅದ್ರಾಗ? ಅದು ಇಟ್ಕೊಳ್ಳೋತನ ಬಿಡೋದು. ಒಟ್ಟು ನೋಡ್ಕೊಂತಿರ್ಬೇಕು ಅಲ್ವಾ? ಅಂದಾಜು ಇಂಥ ಇಷ್ಟು ಟೈಮ್ ಇರುತ್ತೆ. ಅಂದ್ರೆ ಅದು ಯಾವಾಗ ಉಬ್ಬಿ ಬರ್ತಾವ ಅವಾಗ ಅಲ್ಲ ಅಂದಾಜು ನೀನು ಹೆಚ್ಚು ಮಾಡಿಟ್ಟು ಬೆಳಗ್ಗೆ ನೋಡ್ರಿ. ಬೆಳಿಗ್ಗೆ ಈಗ ಸ್ವಲ್ಪ ಹೊತ್ತಾಗಿ ನೋಡೋದು. ಹಾಂ ಗೊತ್ತಾಗ್ಬಿಡ್ತೀನಿ. ಅದ ನಿಂಗೆ ಎಷ್ಟು ಒಂದು ತಾಸು 2 ತಾಸು ಎಷ್ಟು ಅಂತ? ಒಂದು ಅಂದಾಜು 1 ತಾಸು 2 ತಾಸನ ಮಲ್ಕೊಳ್ಳೋ ಮುಂದೆ ನೋಡೋದು ಮಾಡಿಟ್ಟು. ಈಗ 2ನೇ ಡಬ್ಬಿಗೆ ಅಂದಾಜು ಇವು ನಾವು ಒಂದು ಅರ್ಧ kg ಮೈದಾ, ಒಂದು ಅರ್ಧ kg ಇದಕ್ಕೆ ಒಂದು 60-70 ಪೀಸ್ ಆಗ್ತಾವೆ. ಹೌದಿಲ್ಲ? ಇವನ್ನ ಹಿಂಗೆ ಮಾಡ್ಕೊತಾನೆ ಇರ್ಬೇಕು, ಇಲ್ಲ ಹೊತ್ತು ಹೋಗ್ತಾವೆ. ಕೈ ಆಡಿಸ್ಕೊತಾನೆ ಇರ್ಬೇಕು. ಇದು ಕೇಳಿಸ್ಕೊಂತಿರ್ಬೇಕು. ಹೌದು. ಆಮೇಲೆ ಎಷ್ಟು ಚಲೋ ಹೋಗ್ತಾವೆ ನೋಡು. ಹಂಗೆ ಬಿಟ್ಟು ಅಂದ್ರೆ ಇದಾಗ್ತಾವೆ. ಸ್ವಲ್ಪ ಅದ್ರ ಸ್ವಲ್ಪ ಭಾಳ ಹೆಚ್ಚಿಗೆ ಸ್ವಲ್ಪ ಬ್ರೌನ್ ಆದ್ರೆ ಭಾಳ ಚಲೋನ ಅದು. ಇದಕ್ಕೆ ಗುಲಾಬ್ ಜಾಮೂನ್ಗೆ ಸ್ವಲ್ಪ ಬ್ರೌನ್ ಆದ್ರೆ ಭಾಳ ಚಲೋನ. ಎಲ್ಲರೂ ಸ್ವಲ್ಪ ಬ್ರೌನ್ ಕಲರ್ ಭಾಳ ಇಷ್ಟಪಡ್ತಾರೆ.
ತೆಗೆದುಬಿಡ್ತೀಯ. ಇಂಥ ಎರಡನೇದ್ದು ರೆಡಿ ಆಯ್ತು. ಚಲೋ. ಇದೀಗ ಹಾಕಿ ನೆಕ್ಸ್ಟ್ ಎರಡನೇದ್ದು ಸೆಕೆಂಡ್ ರೌಂಡ್. ಇದು ಲಾಸ್ಟ್ ಆ್ಯಂಡ್ ಬೆಸ್ಟ್ ಇದೆ. ಲಾಸ್ಟ್ 4ನೇ ಡಬ್ಬಿ ಇದೆ. ಇಲ್ಲಿಗೆ ಕರೆಯೋದೆಲ್ಲ ಪ್ರೊಸೆಸ್ ಮುಗೀತದೆ. ಇಲ್ಲಿಗೆ ಈಗ 3ನೇ ಡಬ್ಬಿ ಮುಗಿದ ಕರೆಯೋದು. ಇದನ್ನೀಗ ಇದಕ್ಕೆ ಹಾಕ್ತೀವಿ. ಮತ್ತು ಪಾಕಕ್ಕೆ ಹಾಕೋದು ಮತ್ತು ಕೈ ಆಡಿಸ್ಕೋಬೇಕು ಸರಿಯಾಗಿ. ಇದು ರಿಸಲ್ಟ್ ಏನಿದ್ದರೆ ಇನ್ನೊಂದು 2 ತಾಸಿಗೆ ಮಲ್ಕೊಳ್ಳೋ ಮುಂದೆ ಗೊತ್ತಾಗುತ್ತಿದೆ. ಹಂಗಾಗ್ಯೋ ನೋಡೋಕೆ ಗೊತ್ತಾಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಮಾಡೀವಿ. ಇದನ್ನು ಸಕ್ಸಸ್ ಆಗುತ್ತೆ ಏನಾಗುತ್ತೆ ನೋಡೋಣ. ದಯವಿಟ್ಟು ತಾವೆಲ್ಲರೂ ನಮ್ಮದು ಈ ಪ್ರಯತ್ನ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ತಮ್ಮ ಸಲಹೆ ಸೂಚನೆ ಇದ್ರೆ ಕೊಡಿರಿ. ನೋಡಿ 4ನೇ ಡಬ್ಬಿ ಸ್ಟಾರ್ಟ್ ಆಗಿದೆ. ಇದು ಫ್ರೆಂಡ್ಸಿಗೆ ಇಲ್ಲಿಗೆ ಏನು ಮಾಡೋಣ, ಇಲ್ಲಿಗೆ ನಾನು ಸ್ವಲ್ಪ ವಿಡಿಯೋ ಪಾಸ್ ಮಾಡ್ತೀನಿ. ನಂತರ ಪೂರ್ತಿ ಪಾಕ ಎಲ್ಲ ಹಿರ್ಕೊಂಡ್ಮೇಲೆ ಇದು ಯಾವ ರೀತಿ ಬರ್ತದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಂತ. ಆಯಿತು, ಸ್ವಲ್ಪ ಜಸ್ಟ್ ಪಾಸ್ ಮಾಡಿರ್ತೀನಿ. ನೋಡಿ ಫ್ರೆಂಡ್ಸ್, ಈಗಾಗಲೇ ಇದನ್ನು 2 ತಾಸು ಇದನ್ನು ಪಾಕದಲ್ಲಿ ಹಾಗೆ ಬಿಟ್ಟಿದ್ವಿ. ಚಲೋ ಹದ ಬಂದಿದೆ. ಈಗಾಗಲೇ ಎಲ್ಲವೂ ಪಾಕದೊಳಗೆ ಇವು ಕರೆಕ್ಟಾಗಿ ಮಿಕ್ಸ್ ಆಗ್ಯಾವು. ಪ್ರತಿಯೊಂದು ಪೀಸ್ ಒಳಗೂ ಪಾಕ ಸರಿಯಾಗಿ ಸೇರ್ಕೊಂಡೋದಿದೆ. ಇದು ಭಾರಿ ಟೇಸ್ಟ್, ತಿನ್ನೋ ಮುಂದೆ ಭಾರಿ ಟೇಸ್ಟ್ ಆಗುತ್ತದೆ. ನೀವು ಹಾಗೆ ತಿನ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಇದು ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ರೌಂಡ್ ಗುಲಾಬ್ ಜಾಮೂನ್ಕ್ಕಿಂತ ಈ ರೀತಿ ಸ್ಕ್ವೇರ್ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದಯವಿಟ್ಟು ಹೆಂಗೆ ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.